ಈಗ ನಮ್ಮಲ್ಲಿರುವಂತಹ ರಾಷ್ಟ್ರೀಯ ಹೆದ್ದಾರಿಗಳು ನೋಡ್ಕೊಳ್ಳಿ, ಎಲ್ಲ ಕೆಳಗಿದೆ ಬಿಟ್ಟರೆ ಮೇಲೆ ಬಂದು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಇವತ್ತು ಸಿಗ್ತದೆ. ಸಾರಿಗೆ ಸೌಕರ್ಯ ಇವತ್ತು ನಮಗೆ ಸಮಸ್ಯೆನೇ. ಆ ದೃಷ್ಟಿಕೋನ ಆರೋಗ್ಯದ ಅದೇ ಉಳಿದು ಎಲ್ಲ. ಈಗ ಇನ್ನೊಂದು ದೃಷ್ಟಿಕೋನ ನಮ್ಮ ಜನ ಇನ್ನೂ ಹೆಚ್ಚಾಗಬೇಕಾಗಿತ್ತು ಅಂತಂದರೆ, ನಮ್ಮ ಘಟ್ಟದ ತಾಲೂಕುಗಳ ಭವಿಷ್ಯ ದೃಷ್ಟಿಯನ್ನು ನಮ್ಮವರು ಇದು ನೋಡ್ತಾ ಇಲ್ಲ. ನಮ್ಮ ಯುವಕರಿಗೆ ಉದ್ಯೋಗ ಅವಕಾಶ ಇಲ್ಲದೆ, ನಮ್ಮಲ್ಲಿ ಹಾಸ್ಪಿಟ್ಲ್ಗಳು ಒಳ್ಳೊಳ್ಳೆ ಹಾಸ್ಪಿಟ್ಲು ಜಿಲ್ಲಾ ಕೇಂದ್ರದಲ್ಲಿ ಎಲ್ಲರೂ ಜಿಲ್ಲಾ ಕೇಂದ್ರ ಎಲ್ಲರೂ ಜಿಲ್ಲಾ ಕೇಂದ್ರದಲ್ಲಿ ಕೇಂದ್ರಿತವಾಗಿರೋದ್ರಿಂದಾಗಿ ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಭವಿಷ್ಯ ಏನು ಅನ್ನುವಂಥ ಪ್ರಶ್ನೆಯನ್ನು ಇಟ್ಕೊಂಡ್ರೆ ಎಲ್ಲರೂ ಬೆಂಗಳೂರು ಹೋಗ್ತಾ ಇದ್ದಾರೆ. ನಮಗೆಲ್ಲರಿಗೂ ಗೊತ್ತಿದೆ, ಬೆಂಗಳೂರು ಹೋಗ್ತಾ ಇದ್ದಾರೆ. ನಮ್ಮಲ್ಲಿ ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಕೋರ್ಸ್ಗಳ ಶುರು ಮಾಡಿದ್ರೆ ಅವ್ರಿಗೆ ಉದ್ಯೋಗ ಕೊಡಲಿಕ್ಕೆ ನಮ್ಮಲ್ಲಿ ಆಸ್ಪತ್ರೆಗಳಿದೆ. ಒಳ್ಳೆ ಜಿಲ್ಲಾ ಆಸ್ಪತ್ರೆ ಕಾರವಾರ ಇಲ್ಲೇನೂ ಇಲ್ಲ. ಹಾಗಾಗಿ ಜಿಲ್ಲಾ ಕೇಂದ್ರ ಆದರೆ ಇಲ್ಲಿ ಉದ್ಯೋಗ ಸೃಷ್ಟಿಯಾಗ್ತದೆ, ಪೂರಕವಾದಂತಹ ನಮ್ಮಲ್ಲಿ ಸೌಲಭ್ಯಗಳು ಸೃಷ್ಟಿಯಾಗ್ತದೆ, ಉದ್ಯೋಗಾವಕಾಶ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಯುವಕರಿಗೆ ಮುಂದಿನ ದಿವಸದಲ್ಲಿ ಉದ್ಯೋಗದ ಅವಕಾಶ ಆಗುತ್ತೆ. ಇಲ್ಲಿ ಒಂದು ಯಾವುದೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ, ಯಾವುದೋ ಸರ್ವಿಸ್ ಇದನ್ನು ಶುರು ಮಾಡ್ತಾನೆ, ಯಾವುದೋ ಒಂದು ಅಂಗಡಿಗಳನ್ನು ಶುರು ಮಾಡ್ತಾನೆ, ಯಾವುದೋ ಸಣ್ಣ ಇಂಡಸ್ಟ್ರಿ ಶುರು ಮಾಡ್ತಾನೆ. ಇದಕ್ಕೆಲ್ಲದೂ ಪ್ರೇರಣೆ ಸಿಗ್ತದೆ. ಅದು ನಮ್ಮ ಜನಕ್ಕೆ ನಾನು ತಮ್ಮ ಮೂಲಕ ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದ್ರೆ, ನಮ್ಮ ಹಳ್ಳಿಯ ಜನ, ನಮ್ಮ ಈ ಘಟ್ಟದ ತಾಲೂಕಿನ ಜನ ಎಲ್ಲರೂ ಎಚ್ಚರಗೊಳ್ಬೇಕು. ನಮ್ಮ ಮುಂದಿನ ಭವಿಷ್ಯ ದೃಷ್ಟಿಯಿಂದ ನಮ್ಮ ಮಕ್ಕಳು ಇನ್ನೂ ನಾವು ಬೆಂಗಳೂರು ಕಳಿಸ್ಕೊಡುತ್ತೆ ಅದರೊಳಗೆ ಇದ್ದೇವೆ ಬಿಟ್ಟರೆ ನಮ್ಮಲ್ಲಿ ನಾವೇನು ಸೃಷ್ಟಿ ಮಾಡ್ಕೊಳ್ಳೋದಿಲ್ಲ. ನಮ್ಮಲ್ಲಿ ಸೃಷ್ಟಿ ಆಗಬೇಕು ಅಂದರೆ ಪೂರ್ವಕವಾಗಿ ಜಿಲ್ಲಾ ಕೇಂದ್ರ ಆದಾಗ ತನ್ನಿಂದಾನೇ ಏನಾಗುತ್ತೆ ಕಂಡ್ರೆ, ಜಿಲ್ಲಾಧಿಕಾರಿಗಳಿರ್ತಾರೆ, ಜಿಲ್ಲಾ ಕೈಗಾರಿಕಾ ಅಧಿಕಾರಿಗಳಿರ್ತಾರೆ, ಲೀಡ್ ಬ್ಯಾಂಕ್ ಇರ್ತದೆ. ಇವರಿಗೆಲ್ಲರಿಗೂ ಏನಾಗುತ್ತೆ ಕಂಡ್ರೆ, ಇವ್ರ ಫೋಕಸ್ ಈ ಸದ್ಯ ಎಲ್ಲಿದೆ ಕೇಳಿದ್ರೆ ಕಾರವಾರದಲ್ಲಿದೆ. ಲೀಡ್ ಬ್ಯಾಂಕ್ ಇರಬೇಕು, ಸಿಂಡಿಕೇಟ್ ಬ್ಯಾಂಕು ಯಾವುದೋ ಒಂದು ಕಾರವಾರ, ಆಯ್ತಾ, ಇಂಡಸ್ಟ್ರಿಯಲ್ ಆಫೀಸರು ಕಾರವಾರ. ಇಲ್ಲಿ ಒಂದು ಇಂಡಸ್ಟ್ರಿ ಆಗಬೇಕು ಅಂತೇಳಿ ಫೋಕಸ್ ಮಾಡಿ ಜನರನ್ನು ಸಂಪರ್ಕ ಮಾಡಿ ಪ್ರೇರೇಪಣೆ ಮಾಡುವಂಥ ಜನನೇ ಇಲ್ಲ. ಹಾಗಾಗಿ ನಮ್ಮ ಅಧಿಕಾರಿಗಳೆಲ್ಲರೂ ಜಿಲ್ಲಾ ಅಲ್ಲಿರೋದ್ರಿಂದ ಇಲ್ಲಿ ನಮ್ಮ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಆಗ್ತದೆ, ನಮ್ಮ ಯುವಕರಿಗೆ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಆಗ್ತದೆ. ಹಾಗಾಗಿ ನಮ್ಮ ಮುಂದಿನ ಜನಾಂಗದ ದೃಷ್ಟಿಯಿಂದ ಜನರೇಷನ್ ಇದು ಕ್ವಶನ್ ಇವತ್ತಿನ ನಮಗೇನೋ ಅನುಕೂಲ ಆಗ್ಬಿಡುತ್ತದೆ ಅನ್ನೋ ಪ್ರಶ್ನೆ ಅಲ್ಲೇ ಅಲ್ಲ. ನಾವು ಮುಂದಿನ ಮುನ್ನೋಟವನ್ನು ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೇನೆ. ನಾನು ಈ ಹೋರಾಟದಲ್ಲಿ ಬೇರೆ